ನಲ್ಮೆಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 32. ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ತಮ್ಮನ್ನೇ ವಿಚಿತ್ರವಾಗಿ ನೋಡ್ತಾ ಇರೋದನ್ನು ಗಮನಿಸಿದ ಅಗಸ್ತ್ಯ ಹಾಗೂ ಉಜ್ವಲ ತಮ್ಮ ಸ್ನೇಹಿತರು ಬಳಿ ವಿಷಯ ಏನು ಅಂತ ತಿಳಿದುಕೊಳ್ಳೋ ಪ್ರಯತ್ನ ನಡೆಸಿದ್ರು. ಹೇ ಸೂರಜ್, ವಿವೇಕ್, ಪೂಜಾ, ನೀವಾದರೂ ಹೇಳಿ, ಏನು ವಿಷಯ? ನಮ್ಮ ಕಾಲೇಜಿಗೆ ಯಾರಾದರೂ ಟೆರರಿಸ್ಟ್ ನುಗ್ಗಿದ್ದಾರಾ? ಅವರನ್ನು ನನ್ನಿಂದ ಹಿಡಿಸ್ಬೇಕು ಅಂತ ನೀವೆಲ್ಲ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ಹೇಗೆ? ಅಥವಾ ಅಂತ ಮತ್ತೆ ಏನನ್ನೋ ಹೇಳೋ ಮುಂಚೆನೇ ಅಗಸ್ತ್ಯನ ಮಾತನ್ನು ತಡೆದ ವಿಜಯ್, ಸ್ಟಾಪ್ ಇಟ್ ಅಗಸ್ತ್ಯ, ನೀನು ಈ ಥರ ಸಿಲ್ಲಿ ಜೋಕ್ ಮಾಡಿದರೆ ನಮಗೇನು ನಗು ಬರೋದಿಲ್ಲ. ನಿನ್ನ ಕ್ಲೋಸ್ ಫ್ರೆಂಡ್ ಅಂತೀಯ, ಅದೆಲ್ಲ ಮಾತಿಗೆ ಮಾತ್ರ ಅಂತ ಇವತ್ತು ಗೊತ್ತಾಯ್ತು ಬಿಡು. ಜೊತೆಯಲ್ಲಿದ್ದರೂ ಈ ವಿಷಯ ಮಾತ್ರ ನಮಗೆ ಹೇಳಬೇಕು ಅನ್ನೋ ಮನಸ್ಸು ಬರಲಿಲ್ಲ ಅಲ್ವಾ ನಿನಗೆ? ನೀನು ನಮ್ಮಿಂದ ಈ ವಿಷಯ ಮುಚ್ಚಿಡ್ತೀಯ ಅಂತ ನಾವ್ಯಾರೂ ಅಂದ್ಕೊಂಡಿರಲಿಲ್ಲ. ಪಾಪ ಹುಡುಗ, ಓದೋದು ಬಿಟ್ಟು ಬೇರೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ವಿ. ಮಗ ಸೂರಜ್, ನೋಡಿದ್ಯಾ ನಮ್ಮ ಡೀಸೆಂಟ್ ಬಾಯ್ ಮಾಡಿರೋ ಡೀಸೆಂಟ್ ಕೆಲಸನ? ಎನಿವೆ ಕಾಂಗ್ರೆಸ್ ಮಗ ಅಂತ ಅಗಸ್ತ್ಯನ ಬೆನ್ನಿಗೊಂದು ಗುದ್ದಿದ. ಅವನು ಗುದ್ದಿದ ಬಲಕ್ಕೆ ಅಗಸ್ತ್ಯನ ಬೆನ್ನು ನೋವಾದರೂ ಅದ್ರ ಬಗ್ಗೆ ಗಮನ ಕೊಡದೆ, ಏನರೋ ಹೇಳ್ತಿದ್ದೀರಾ, ಅಂತಹ ಮಾಡಬಾರ್ದು ಕೆಲಸ ನಾನೇನು ಮಾಡಿದೆ? ನಾನು ಯಾವ ವಿಷಯ ನಿಮಗೆ ಹೇಳಲಿಲ್ಲ? ಹೋ, ನೆನಪಾಯ್ತು, ನಿನ್ನೆ ಕ್ಯಾಂಟೀನಲ್ಲಿ ನಡೆದ ವಿಷಯನಾ ಅಂದಾಗ ಅವನ ಸ್ನೇಹಿತರೆಲ್ಲರೂ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡ್ರು. ನಿನ್ನೆ ಏನಾಯಿತು ಅಗಸ್ತ್ಯ? ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಗೆಳೆಯರೆಲ್ಲರೂ ಅನುಮಾನದಿಂದ ಪ್ರಶ್ನಿಸಿದಾಗ ಉಜ್ವಲ ಮುಂದೆ ಬಂದು ಹಿಂದಿನ ದಿನ ಐಶ್ವರ್ಯ ಹಾಗೂ ತಮಗೂ ನಡೆದ ಜಗಳದ ಬಗ್ಗೆ ವಿವರಿಸಿದ್ಲು. ಅವಳ ಮಾತುಗಳನ್ನು ಕೇಳ್ತಿದ್ದ ಹಾಗೆ ಅವರೆಲ್ಲರ ಮುಖದ ಭಾವನೆಯೇ ಬದಲಾಗತೊಡಗಿತ್ತು. ವಿಜಯ್ ಸೂರಜ್ ಹಾಗೂ ಪೂಜಾಳನ್ನು ಕುರಿತು, ಗೈಸ್, ನಾವು ನೋಡಿರೋ ವಿಷಯಕ್ಕೂ ಈಗ ಕೇಳ್ತಾ ಇರೋ ವಿಷಯಕ್ಕೂ ಟ್ಯಾಲಿನೇ ಆಗ್ತಾ ಇಲ್ವಲ್ರೋ, ಸಮಥಿಂಗ್ ಇಸ್ ಫಿಶಿ ಅಂದವನ ಮಾತು ಅಗಸ್ತ್ಯ ಹಾಗೂ ಉಜ್ವಲ ಇಬ್ಬರಿಗೂ ಅರ್ಥವಾಗದಾಯಿತು. ಗೈಸ್, ಕ್ಲಾಸಿಗೆ ಟೈಮ್ ಆಗ್ತಾ ಇದೆ. ನೀವೇನು ಕೇಳಿದ್ರಿ, ಏನು ನೋಡಿದ್ರಿ? ಸುತ್ತಿ ಬಳಸಿ ಮಾತಾಡೋದೆಲ್ಲ ಬಿಟ್ಟು ಡೈರೆಕ್ಟ್ ವಿಷಯಕ್ಕೆ ಬನ್ನಿ. ನಿಮ್ಮ ಮಾತು ನಿಜಕ್ಕೂ ನಮ್ಮಿಬ್ಬರಿಗೂ ಏನೂ ಅರ್ಥ ಆಗ್ತಿಲ್ಲ ಅಂತ ಅಗಸ್ತ್ಯ ಅವರನ್ನೇ ದಿಟ್ಟಿಸ್ತ. ಇನ್ನೂ ಅರ್ಥ ಆಗೋದಕ್ಕೆ ಏನಿದೆ ಮಗ, ನೀವೇ ಕ್ಲಾಸ್ ರೂಮ್ಗೆ ಹೋಗಿ ನೋಡಿ, ವಿಷಯ ಏನು ಅಂತ ನಿಮಗೆ ಗೊತ್ತಾಗತ್ತೆ. ಕ್ಲಾಸ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ 10 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ನಾವೆಲ್ಲ ಬಿಸಿ ಕಾಫಿ ಕುಡ್ದು ಬರ್ತೀವಿ ಅಂತ ಸ್ನೇಹಿತರೆಲ್ಲರೂ ಕಾಲೇಜಿನ ಕ್ಯಾಂಟೀನತ್ತ ಹೆಜ್ಜೆ ಹಾಕಿದ್ರು. ಅವರು ಹೋಗ್ತಾ ಇರೋದನ್ನೇ ನೋಡ್ತಾ ನಿಂತ ಅಗಸ್ತ್ಯ, ಇವರಿಗೆಲ್ಲ ಏನಾಗಿದೆ, ಯಾಕೆ ಇಷ್ಟೊಂದು ಸೀಕ್ರೆಟ್ ಮಾಡ್ತಾ ಓವರಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಒಬ್ಬನೇ ಮಾತಾಡ್ಕೊಳ್ತಿರುವಾಗ ಉಜ್ವಲ ಅವನ ಭುಜದ ಮೇಲೆ ಕೈ ಹಾಕ್ತಾ, ಅವರು ರಿಯಾಕ್ಟ್ ಮಾಡ್ತಾ ಇರೋ ಹಾಗೆ ಏನೂ ಆಗಿರೋದಿಲ್ಲ. ದಿನ ನೀನು ಅವ್ರನ್ನೆಲ್ಲ ತಮಾಷೆ ಮಾಡ್ತೀಯಲ್ಲ, ಅದಕ್ಕೆ ನಿನಗೂ ಸ್ವಲ್ಪ ತಮಾಷೆ ಮಾಡೋಣ ಅಂತ ಹೀಗೆಲ್ಲ ಆಡ್ತಿದ್ದಾರೆ ಅಷ್ಟೇ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಕ್ಲಾಸ್ ರೂಮ್ಗೆ ಹೋದರೆ ವಿಷಯ ಏನು ಅಂತ ಗೊತ್ತಾಗ್ಬೋದು ಅಂತ ಸಮಾಧಾನ ಪಡಿಸಿದ್ಲು. ಬಳಿಕ ಇಬ್ಬರೂ ವೇಗವಾಗಿ ತರಗತಿಯತ್ತ ಹೆಜ್ಜೆ ಹಾಕಿದ್ರು. ಅವರಿಬ್ಬರು ಕಾಲೇಜಿನ ಕಾರಿಡಾರ್ನಲ್ಲಿ ನಡೀತಾ ಇದ್ದರೆ ಇತರೆ ವಿದ್ಯಾರ್ಥಿಗಳೆಲ್ಲರೂ ಅವರಿಬ್ಬರನ್ನೇ ನೋಡಿಕೊಂಡು ಗುಸುಗುಸು ಪಿಸು ಮಾತಾಡೋದು ಅವರಿಬ್ಬರ ಕಿವಿಗೂ ಬೀಳ್ತಿತ್ತು. ಆದರೆ ಅವರೆಲ್ಲ ಏನು ಮಾತಾಡ್ತಾ ಇರ್ಬೋದು ಅನ್ನೋದು ಮಾತ್ರ ಸ್ಪಷ್ಟವಾಗಿ ತಿಳಿಲಿಲ್ಲ. ಅವರ ವಿಚಿತ್ರ ವರ್ತನೆ ಕಂಡು ತಮ್ಮ ಗೆಳೆಯರ ಮಾತಿನಂತೆ ಏನೋ ಆಗಬಾರದ್ದು ಆಗಿದೆ ಅನ್ನೋದಂತೂ ಸ್ಪಷ್ಟವಾಗಿ ಅರ್ಥ ಆಗಿತ್ತು. ಅವರಿಬ್ಬರು ತಮ್ಮ ತರಗತಿಯೊಳಗೆ ಕಾಲಿಡ್ತಿದ್ದ ಹಾಗೆ, ಹೋ ಬಂದ ನೋಡಪ್ಪ ಡೀಸೆಂಟ್ ಬಾಯ್, ಅಲ್ಲ ಲವರ್ ಬಾಯ್ ಅಂತ ಗುಂಪಲ್ಲಿದ್ದ ವಿದ್ಯಾರ್ಥಿಯೊಬ್ಬ ಕೂಗ್ತಿದ್ದ ಹಾಗೆ ಇತರೆ ವಿದ್ಯಾರ್ಥಿಗಳೆಲ್ಲರೂ ಲವರ್ ಬಾಯ್ ಅಂತ ಡೆಸ್ಕ್ ಮೇಲೆ ಬಡಿತಾ ಕಿರುಚಾಡತೊಡಗಿದ್ರು. ಫ್ರೆಂಡ್ಸ್, ಸ್ಟಾಪ್ ಇಟ್, ಯಾಕೆ ಹೀಗೆ ಎಲ್ಲರೂ ಕಿರ್ಚ್ತಾ ಇದ್ದೀರಾ? ಅಗಸ್ತ್ಯ ಗಂಟಲರ್ಚ್ಕೊಂಡು ಕೂಗ್ತಿದ್ರು. ಗುಂಪು ಗದ್ದಲದ ನಡುವೆ ಅವನ ಧ್ವನಿ ಯಾರಿಗೂ ಕೇಳಿಸ್ತಾಗಿತ್ತು. ಅವನು ಇವರೆಲ್ಲ ಈಗ ಯಾಕೆ ಕಿರ್ಚ್ತಿದ್ದಾರೆ ಅಂತ ಅಂದ್ಕೊಳ್ತಿರುವಾಗಲೇ ಹಿಂಬದಿಯಲ್ಲಿ ನಿಂತಿದ್ದ ಉಜ್ವಲ ಅವನ ಭುಜ ತಟ್ಟಿ, ಅಗಸ್ತ್ಯ, ಒಂದ್ಸಲ ಗೋಡೆ ಮೇಲೆ ನೋಡು ಅಂತ ಪಿಸುಗುಟ್ಟಿದ್ಲು. ತರಗತಿಯ ಕೋಣೆಯ ಗೋಡೆ ಮೇಲೆ ಕಣ್ಣಾಯಿಸಿದವನು ಒಂದು ಕ್ಷಣ ದಿಗ್ಭ್ರಮೆಗೊಳಗಾದ. ತಾನು ನೋಡ್ತಾ ಇರೋದು ಕನಸೋ ನನಸೋ ತಿಳಿಯದೆ ತನ್ನ ಕಣ್ಣನ್ನು ಉಜ್ಕೊಳ್ತಾ ಕಪ್ಪು ಹಲಗೆ ಮೇಲೆಯೂ ಅಂಟಿಸಲಾಗಿದ್ದ ಫಲಕವನ್ನು ದಿಟ್ಟಿಸ್ತಾ ಓದತೊಡಗಿದ್ದ.
ಗೋಡೆ ಮೇಲೆ ರಾರಾಜಿಸುತ್ತಿದ್ದ ಪ್ರತಿಯೊಂದು ಅಕ್ಷರಗಳಿಗೂ ಅಗಸ್ತ್ಯನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ತಿಳಿದಿದ್ದ ಉಜ್ವಲ ಅವನನ್ನು ಸಮಾಧಾನಪಡಿಸ್ತಾ, ಅಗಸ್ತ್ಯ, ಟೆನ್ಷನ್ ಮಾಡ್ಕೋಬೇಡ, ಇದ್ಯಾರೋ ಬೇಕು ಅಂತಲೇ ಮಾಡಿರೋ ಕಿತಾಪತಿ, ಬಾ ನಾವೀಗಲೇ ಪ್ರಿನ್ಸಿಪಲ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ತರಗತಿಲಿ ಮನ ಬಂದಂತೆ ಕಿರುಚಾಡುತ್ತಿದ್ದ ತನ್ನ ಸ್ನೇಹಿತರನ್ನು ಕುರಿತು, ಫ್ರೆಂಡ್ಸ್, ಅಗಸ್ತ್ಯನ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಆದರೂ ಕೂಡ ಹೀಗೆ ಇನ್ನೊಬ್ಬರನ್ನು ಇನ್ಸಲ್ಟ್ ಮಾಡೋದು ತಪ್ಪಲ್ವಾ? ಇಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಅಗಸ್ತ್ಯನಿಗೂ ಈ ವಿಷಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾರೋ ಬುದ್ಧಿ ಇಲ್ದವರು ಮಾಡಿರೋ ಕೆಲಸಕ್ಕೆ ಇವನಿಗೆ ಅವಮಾನ ಮಾಡಬೇಡಿ ಪ್ಲೀಸ್ ಅಂತ ಕೈ ಮುಗಿದು ಬೇಡಿಕೊಂಡ್ಳು. ತರಗತಿಯ ಪ್ರತಿಯೊಬ್ಬರಿಗೂ ಅಗಸ್ತ್ಯನ ಗುಣ ನಡವಳಿಕೆಗಳ ಮೇಲೆ ವಿಶ್ವಾಸ ಇತ್ತು. ಅಲ್ಲದೆ ತಮಗೆ ಯಾವುದೇ ವಿಷಯದಲ್ಲಾದರೂ ಅನುಮಾನ ಉಂಟಾದಾಗ ಅದನ್ನು ಅಗಸ್ತ್ಯನೇ ಬಗೆಹರಿಸಿಕೊಳ್ತಿದ್ದ ವಿಷಯವನ್ನು ನೆಂದು ಅವರಿಗೆಲ್ಲ ತಮ್ಮ ನಡೆಯಿಂದ ತಮ್ಮ ಮೇಲೆ ನಾಚಿಕೆ ಅನಿಸತೊಡಗಿತ್ತು. ಪಾಪ ಪ್ರಜ್ಞೆಯಿಂದ ತಲೆ ತಗ್ಗಿಸ್ತಾ, ಸಾರಿ ಉಜ್ವಲ, ಸಾರಿ ಅಗಸ್ತ್ಯ, ನಿನ್ನ ಬಗ್ಗೆ ನಮಗೆ ಗೊತ್ತಿದ್ದು ಹೀಗೆ ಟೀಸ್ ಮಾಡಿಬಿಟ್ವಿ, ಒನ್ಸ್ ಅಗೈನ್ ಸಾರಿ ಫಾರ್ ಬೋತ್ ಅಂತ ಕುಳಿತಲ್ಲಿಯೇ ಎಲ್ಲರೂ ಕ್ಷಮೆ ಯಾಚಿಸಿದ್ರು. ಇಟ್ಸ್ ಓಕೆ ಫ್ರೆಂಡ್ಸ್, ಈ ವಿಷಯದಿಂದ ನನಗೂ ಕೂಡ ಶಾಕ್ ಆಗಿದೆ, ಇದನ್ನ ಈಗಲೇ ಕ್ಲಿಯರ್ ಮಾಡ್ಕೋಬೇಕು, ಬಾ ಉಜ್ವಲ ಅಂತ ಅವರಿಬ್ಬರು ಪ್ರಾಂಶುಪಾಲರ ಕೊಠಡಿಗೆ ಹೊರಡುವಾಗಲೇ ಕಾಲೇಜಿನ ಗುಮಾಸ್ತ ರಂಗಣ್ಣ ಬಂದು, ಇಲ್ಲಿ ಅಗಸ್ತ್ಯ ಅಂದರೆ ಯಾರಪ್ಪ ಅಂದಾಗ ಅಗಸ್ತ್ಯ ಮುಂದೆ ಬಂದು, ನಾನೇ ರಂಗಣ್ಣ ಅಗಸ್ತ್ಯ, ಏನು ವಿಷಯ ಅಂದ. ರಂಗಣ್ಣ ಅಗಸ್ತ್ಯನನ್ನು ನೋಡ್ತಿದ್ದ ಹಾಗೆ, ಇವನನ್ನು ಎಲ್ಲೋ ನೋಡಿದಂತಿದೆಯಲ್ಲ ಅಂತ ಆಶ್ಚರ್ಯದಿಂದ ಅವನನ್ನೇ ದಿಟ್ಟಿಸಿದ್ರು. ಅವನ ಮುಖ ಪರಿಚಯವಾಗ್ತಿದ್ದ ಹಾಗೆ ಇಂದಿನ ದಿನಗಳನ್ನು ಮೆಲುಕು ಹಾಕತೊಡಗಿದ್ರು. ಕೆಲವು ದಿನಗಳ ಹಿಂದೆ ರಂಗಣ್ಣ ತಮ್ಮ ಸೈಕಲಲ್ಲಿ ಕಾಲೇಜಿಗೆ ಬರ್ತಿದ್ದಾಗ ರಸ್ತೆಯಲ್ಲಿ ಬಿದ್ದಿದ್ದ ಮೊಳೆಯೊಂದಕ್ಕೆ ಸೈಕಲ್ಲಿನ ಚಕ್ರ ಸಿಲುಕಿ ಗಾಳಿ ಇಲ್ಲದ ಟಯರ್ನಿಂದ ಮುಂದೆ ಹೋಗೋದಕ್ಕೆ ಸಾಧ್ಯವಾಗದೆ ನಡು ರಸ್ತೆಯಲ್ಲಿ ನಿಂತು, ದೇವ್ರೆ, ಈ ಸೈಕಲ್ ಈಗಲೇ ಕೈ ಕೊಡಬೇಕಾ? ಸೈಕಲ್ಗೆ ಪಂಕ್ಚರ್ ಹಾಕಿಸ್ಕೊಂಡು ಕಾಲೇಜ್ಗೆ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿರುತ್ತೆ. ಹೋಗಲಿ, ಈ ಸೈಕಲ್ ತಗೊಂಡು ವಾಪಸ್ ಮನೆಗೆ ಹೋಗ್ಬಿಡೋಣ ಅಂದರೆ ಕೆಲಸಕ್ಕೆ ರಜೆನೂ ಕೇಳಿಲ್ಲ. ಹೇಳ್ದೆ ರಜೆ ಹಾಕಿದರೆ ಆ ಪ್ರಿನ್ಸಿಪಲ್ ಸರ್ ನನ್ನ ಕೆಲಸದಿಂದ ತೆಗೆಯೋದು ಖಂಡಿತ. ಈಗ ಏನು ಮಾಡ್ಲಪ್ಪ ಅಂತ ತಲೆ ಕೆರ್ಕೊಳ್ತಾ ಯೋಚಿಸ್ತಾ ಇರುವಾಗಲೇ ಅವನ ಬಳಿ ಪಲ್ಸರ್ ಬೈಕೊಂದು ಬಂದು ನಿಂತಿತ್ತು. ರಂಗಣ್ಣ, ಏನಾಯಿತು? ರಸ್ತೆ ಮಧ್ಯೆ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತೇನು ಕೆಲಸಕ್ಕೆ ರಜೆ ತಗೊಂಡಿದ್ದೀರೋ ಹೇಗೆ? ಅಗಸ್ತ್ಯ ಕಾಳಜಿಯಿಂದ ವಿಚಾರಿಸ್ತಾ. ಅಗಸ್ತ್ಯನಿಗೆ ರಂಗಣ್ಣನ ಪರಿಚಯವಿತ್ತಾದರೂ ಕಾಲೇಜಿನ ಸಾವಿರಾರು ಮಕ್ಕಳಲ್ಲಿ ಅಗಸ್ತ್ಯನ ಪರಿಚಯ ರಂಗಣ್ಣನಿಗೆ ಇರಲಿಲ್ಲ. ಯಾರಪ್ಪ ನೀನು? ನನ್ನ ಹೆಸರು ನಿನಗೆ ಹೇಗೆ ಗೊತ್ತು? ಹೌದು ಕಣಪ್ಪ, ಕೆಲ್ಸಕ್ಕೆ ಹೋಗಬೇಕು, ಇವತ್ತು ರಜೆ ತಗೊಂಡಿಲ್ಲ, ಆದರೆ ಸೈಕಲ್ ಪಂಕ್ಚರ್ ಆಗಿ ಕೈ ಕೊಟ್ಟಿದೆ, ಈಗ ಕೆಲ್ಸಕ್ಕೆ ಹೇಗೆ ಹೋಗೋದು ಅನ್ನೋದೇ ತಲೆನೋವಾಗಿದೆ ಅಂದ ರಂಗಣ್ಣ ಪಂಕ್ಚರ್ ಆಗಿದ್ದ ಸೈಕಲ್ ಹತ್ತ ಕಣ್ಣಾಯಿಸಿದ್ರು. ರಂಗಣ್ಣ, ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಿಮ್ಮ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು. ನೀವು ಕೆಲಸ ಮಾಡ್ತಾ ಇರೋ ಕಾಲೇಜಲ್ಲೇ ನಾನು ಕೂಡ ಓದ್ತಾ ಇರೋದು ಅಂತ ಹಿಂಬದಿಯಲ್ಲಿ ಕುಳಿತಿದ್ದ ಉಜ್ವಲಾಳನ್ನು ತೋರಿಸಿ, ಇವಳು ನನ್ನ ಸ್ನೇಹಿತೆ, ನಮ್ಮಿಬ್ರದ್ದು ಒಂದೇ ತರಗತಿ ಅಂದಾಗ ಪ್ರತಿಯಾಗಿ ರಂಗಣ್ಣ ಹೌದಾ ಅಂತ ಸಂತೋಷದಿಂದ ನಗು ಬೀರ್ದ. ನೀವು ಸೈಕಲ್ ಪಂಕ್ಚರ್ ಆಗಿದೆ ಅಂತ ಹೇಳ್ತಿದ್ದೀರಾ, ಆದರೆ ನಾನು ಟ್ರಿಪಲ್ ರೈಡಿಂಗ್ ಮಾಡೋದಿಲ್ಲ. ಒಂದು ಕೆಲಸ ಮಾಡೋಣ, ಇಲ್ಲೇ ಎದುರಿಗೆ ಕಾಣ್ತಾ ಇರೋದೇ ನಮ್ಮ ಹೋಟೆಲ್ಲು, ನಿಮ್ಮ ಸೈಕಲ್ನ ಅಲ್ಲೇ ಒಂದು ಬದೀಲಿ ನಿಲ್ಲಿಸಿ ಅಂತ ಕಿಸೆಯಿಂದ 500 ರೂಗಳ ನೋಟು ತೆಗೆದು, ತಗೊಳ್ಳಿ, ಇವತ್ತು ಕಾಲೇಜಿಗೆ ಆಟೋ ಮಾಡ್ಕೊಂಡು ಬನ್ನಿ, ಸಂಜೆ ಕೂಡ ಆಟೋದಲ್ಲಿ ಬಂದು ನಿಮ್ಮ ಸೈಕಲ್ ತಗೊಂಡು ರಿಪೇರಿ ಮಾಡಿಸಿದ್ರೆ ಆಯಿತು, ಏನಂತೀರಾ ಅಂದ. ಈಗಿನ ಕಾಲದ ಎಲ್ಲ ಹುಡುಗೀರು ಹಿರಿಯರಿಗೆ ಗೌರವ ಕೊಡದೆ ಅಹಂಕಾರ ದರ್ಪದಿಂದ ತಂದೆ ತಾಯಿ ಸಂಪಾದಿಸಿದ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಾರೆ ಅಂತ ಪೂರ್ವಗ್ರಹ ಪೀಡಿತರಾಗಿದ್ದ ರಂಗಣ್ಣನ ಮನಸ್ಸು ಅಗಸ್ತ್ಯನನ್ನು ಕಂಡು ಬದಲಾಗತೊಡಗಿತ್ತು. ತುಂಬ ಸಂತೋಷ ಕಣಪ್ಪ, ನಾನು ನೀನು ಹೇಳ್ದಾಗೆ ನಿಮ್ಮ ಹೋಟೆಲ್ ಹತ್ರ ನನ್ನ ಸೈಕಲ್ ನಿಲ್ಲಿಸ್ತೀನಿ, ಆದರೆ ದಯವಿಟ್ಟು ಈ ದುಡ್ಡೆಲ್ಲ ಬೇಡ, ನನ್ನ ಹತ್ರ ಆಟೋ ಕೊಡೋದಕ್ಕೆ ಹಣ ಇದೆ ಅಂತ ತಮ್ಮ ಅಂಗಿ ಕಿಸೆಯೊಳಗೆ ಕೈ ಆಡಿಸ್ತಾ, ಅಯ್ಯೋ ದೇವ್ರೆ, ನಾನು ಕೆಲಸಕ್ಕೆ ಹೊರಡೋ ಮುಂಚೆ ನನ್ನ ಹೆಂಡತಿ ಸಕ್ಕರೆ ತರೋದಕ್ಕೆ ಅಂತ ಹೇಳಿದ್ಲು, ಟೈಮ್ ಆಗಿದೆ ಅಂತ ಅವಳಿಗೆ ಬೈಕೊಂಡು ಅಂಗಡಿಗೋಗಿ ಸಕ್ಕರೆ ತಂದು ಮನೆಗೆ ಕೊಟ್ಟು ಬರುವಾಗ ದುಡ್ಡಿನ ಪರ್ಸ್ನ ಮನೇಲೇ ಬಿಟ್ಟು ಬಂದ್ಬಿಟ್ನಲ್ಲಪ್ಪ ಅಂತ
ತಲೆ ಮೇಲೆ ಕೈ ಹೊತ್ತು ನಿಂತರು. ಅವರು ತಮಗೆ ಮಾತ್ರ ಕೇಳಿಸೋ ಹಾಗೆ ನಿಧಾನದಲ್ಲಿ ಮಾತಾಡ್ಕೊಂಡ್ರು. 3-4 ಹೆಜ್ಜೆಗಳಷ್ಟೇ ದೂರದಲ್ಲಿದ್ದ ಅಗಸ್ತ್ಯನ್ಗೆ ಅವರ ಮಾತುಗಳು ಸ್ಪಷ್ಟವಾಗಿ ಕೇಳಿಸ್ತಿತ್ತು. ರಂಗಣ್ಣ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾವು ಹೀಗೆ ಮಾತಾಡ್ತಾ ನಿಂತರೆ ಕಾಲೇಜಿಗೆ ತಡ ಆಗೋಗುತ್ತೆ ಅಷ್ಟೆ, ತಗೊಳ್ಳಿ ಅಂತ ಅವರ ಕೈಗಳನ್ನು ಹಿಡ್ಕೊಂಡು ಹಣವನ್ನು ಕೈಗಿತ್ತ. ಬಡವನಾದರೂ ಸ್ವಾಭಿಮಾನದಿಂದ ಬದುಕುತ್ತಿದ್ದ ರಂಗಣ್ಣನಿಗೆ ಮತ್ತೊಬ್ಬರ ಮುಂದೆ ಕೈ ಚಾಚೋದು ಸಹ್ಯವೆನಿಸಲಿಲ್ಲ. ಅವರು ಕೈಯಲ್ಲಿ ಹಣ ಹಿಡ್ಕೊಂಡು ಹಿಂದು ಮುಂದೆ ಯೋಚನೆ ಮಾಡ್ತಾ ಇದ್ದುದನ್ನು ಗಮನಿಸಿದ ಅಗಸ್ತ್ಯ, ನಿಮಗೆ ಈ ಹಣ ತಗೊಳ್ಳೋದಕ್ಕೆ ಮುಜುಗರ ಅನಿಸಿದರೆ ನೀವಿದನ್ನು ಸಾಲ ಅಂದ್ಕೊಳ್ಳಿ, ನಿಮಗೆ ಯಾವಾಗಾಗುತ್ತೋ ಕೊಟ್ಟರೆ ಸಾಕು. ಹೋಟೆಲ್ ಹತ್ರ ಹೋಗಿ ನಿಮ್ಮ ಮಗ ಅಗಸ್ತ್ಯ ಹೇಳ್ದ ಅಂತ ಸೈಕಲ್ ನಿಲ್ಲಿಸಿ ಆಟೋ ಮಾಡ್ಕೊಂಡು ಬನ್ನಿ, ನಾವು ಮುಂದೆ ಹೋಗಿರ್ತೀವಿ ಅಂತ ಅವರ ಪ್ರತಿಕ್ರಿಯೆಗೂ ಕಾಯ್ದೆ ಅಗಸ್ತ್ಯ ಬೈಕ್ ಸ್ಟಾರ್ಟ್ ಮಾಡ್ದ. ಅವನು ಹೋಗೋ ದಾರಿನೇ ನೋಡುತ್ತಾ ನಿಂತ ರಂಗಣ್ಣ, ಎಂಥ ಒಳ್ಳೆ ಹುಡುಗ, ಛೇ, ಆ ಹುಡುಗನ ಹೆಸರು, ತರಗತಿ ಯಾವುದನ್ನು ಕೇಳಲೇ ಇಲ್ವಲ್ಲ. ಇನ್ನು ನಾನು ಈ ಹಣ ಹಿಂದಿರುಗಿಸುವಾಗ ಇವನನ್ನು ಹುಡುಕೋದಾದರೂ ಹೇಗೆ ಅಂತ ಯೋಚಿಸ್ತಾ ಪಂಕ್ಚರ್ ಆಗಿದ್ದ ತಮ್ಮ ಸೈಕಲನ್ನು ತಗೊಂಡು ಉಡುಪಿ ಹೋಟೆಲ್ ಅಂತ ದೊಡ್ಡದಾಗಿ ಫಲಕ ಹಾಕಲಾಗಿದ್ದ ಹೋಟೆಲ್ಗೆ ತೆರಳಿ ಅಲ್ಲಿಯೇ ಕ್ಯಾಷಿಯರ್ ವಿಭಾಗದಲ್ಲಿ ಕುಳಿತಿದ್ದ ಕೇಶವ ಭಟ್ರಿಗೆ ತಮ್ಮ ಪರಿಚಯ ತಿಳಿಸಿದ್ರು. ಪ್ರತಿಯಾಗಿ ನಗು ಬೀರಿದ ಕೇಶವ ಭಟ್ರು ಸೈಕಲನ್ನು ಹೋಟೆಲಿನ ಬದಿಯಲ್ಲಿ ಸಣ್ಣ ಗಲ್ಲಿಯಂತಿದ್ದ ಜಾಗದಲ್ಲಿ ನಿಲ್ಲಿಸೋದಕ್ಕೆ ಹೇಳಿದ್ರು. ಅವರು ಹೇಳಿದ ಸ್ಥಳದಲ್ಲಿ ಸೈಕಲ್ ನಿಲ್ಲಿಸಿ ಬಂದ ರಂಗಣ್ಣ ತಾನು ಸಂಜೆ ಬರುವುದಾಗಿ ತಿಳಿಸಿ ಆಟೋ ಹಿಡಿದು ತನ್ನ ಕಾಲೇಜತ್ತ ತೆರಳಿದ್ರು. ಕಾಲೇಜ್ಗೆ ತಡ ಆಗುತ್ತೆ ಅನ್ನೋ ಆತುರದಲ್ಲಿದ್ದ ರಂಗಣ್ಣನಿಗೆ ಅಗಸ್ತ್ಯನ ಹೋಟೆಲ್ನ ಬಳಿ ಸೈಕಲ್ ನಿಲ್ಲಿಸಿದಾಗಲೂ ಅವನ ತಂದೆ ತಾಯಿ ಬಳಿ ಅವನ ಪರಿಚಯ ಕೇಳಬೇಕು ಅನ್ನೋದು ಮಾತ್ರ ತೋಚಲಿಲ್ಲ. ಸಂಜೆ ತನ್ನ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುವಾಗಲೂ ಪಂಕ್ಚರ್ ಆಗಿದ್ದ ತಮ್ಮ ಸೈಕಲ್ ತಗೊಂಡು ಕೇಶವ ಭಟ್ರು ಬಳಿ ಬಂದವರು, ಸ್ವಾಮಿ, ನಿಮ್ಮ ಮಗನಿಂದ ತುಂಬ ಉಪಕಾರವಾಯಿತು. ರಜೆ ಹಾಕಿದರೆ ಇವತ್ತು ನನ್ನ ಕೆಲಸನೇ ಹೋಗ್ಬಿಡ್ತಿತ್ತು. ನಿಮ್ಮ ಮಗನಿಗೆ ನನ್ನ ಕಡೆಯಿಂದ ಧನ್ಯವಾದ ತಿಳಿಸಿ. ನಾನಿನ್ನೂ ನನ್ನ ಸೈಕಲ್ಗೆ ಪಂಕ್ಚರ್ ಹಾಕಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಕತ್ಲಾಗತ್ತೆ. ನಿಮ್ಮ ಉಪಕಾರನ ಯಾವತ್ತೂ ಮರೆಯೋದಿಲ್ಲ, ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟವರು ಸುಮಾರು ದೂರ ನಡೆದ ಬಳಿಕ, ಛೇ, ನನ್ನ ಬುದ್ಧಿಗಿವತ್ತು ಏನಾಗಿದೆ? ಆ ಹುಡುಗನ ಹೆಸರು ಏನು ಅಂತ ಈಗಲಾದರೂ ಕೇಳ್ಬೋದಿತ್ತಲ್ವಾ? ಆತುರಗಾರನಿಗೆ ಬುದ್ಧಿ ಮಟ್ಟ ಅನ್ನೋ ಹಾಗೆ ನನ್ನ ಎಡವಟ್ಟು ಇನ್ನೂ ಅದೇನೇನು ಮಾಡಿಸುತ್ತೋ. ಆ ಹುಡುಗನನ್ನು ಹುಡುಕೋದು ಹೇಗೋ ಏನೋ ಅಂತ ಮನದಲ್ಲೇ ಲೆಕ್ಕಾಚಾರ ಹಾಕೊಳ್ತಾ ಸೈಕಲ್ ದುರಸ್ತಿ ಅಂಗಡಿಯಲ್ಲಿ ಸೈಕಲನ್ನು ಸರಿ ಮಾಡಿಸ್ಕೊಂಡು ತಮ್ಮ ಮನೆಯ ದಾರಿ ಹಿಡಿದ್ರು. ಅಗಸ್ತ್ಯ ಹಾಗೂ ಉಜ್ವಲ ತರಗತಿಯ ಗೋಡೆಗಳಲ್ಲಿ ಕಂಡದ್ದಾದರೂ ಏನು? ಪ್ರಾಂಶುಪಾಲರ ಕೊಠಡಿಗೆ ಹೊರಟಿರೋ ಅಗಸ್ತ್ಯನಿಗೆ ಏನಾದರೂ ಅವಮಾನವಾಗಲಿದೆಯೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.